ಬೀಗ್ರೆ, ನಿಮ್ ಕಡೆ ಹೆಂಗ್ ಮಾಡ್ತಿರೋ ನಮ್ ಕಡೆ ಹೆಂಗ್ ಮಾಡ್ತೀವೋ ಒಂದು ಗೊತ್ತಿಲ್ಲ. ನಾವ್ ಹಿಂಗೇನೆ ಮಾಡೋದು ಮಟನ್ ಸರ ಒಂಚೂರು ನೋಡ್ತೀನಿ. ನಿಮ್ ಕಡೆ ಬ್ಯಾರೆ ಬೇರೆ ತರ ಮಾಡ್ತೀರಾ. ನಿಮ್ ಮನೆಗೆಲ್ಲ ಇದ್ದಂಗೆ ಡೈನಿಂಗ್ ಟೇಬಲ್ಗಳು ಅಂತ ಟೇಬಲ್ಗಳೆಲ್ಲ ನಮ್ಮ ಮನೆ ಆಗಿಲ್ಲ. ನಾವು ರೈತರ ಕುಟುಂಬದವರೇನಿಯ. ನಮ್ಗೂನುವೆ ಅಷ್ಟೊಂದು ಎಲ್ಲ ಏನುವೆ ಗೊತ್ತೇ ಇಲ್ಲ ನನ್ಗೂನುವೆ. ಎಲ್ಲ ತಗೋಬೇಕು ಮಾಡ್ಬೇಕು ಅಂತ ನಮ್ಮ ಹತ್ರ ಕಾಸಿದ್ರು ತಗೊಳಕ್ ನಮಗೆ ಮನಸ್ಸೇ ಬರಕಿಲ್ಲ. ಅದೇನೋ ನೆಲ್ದ ಕುಂತ್ಕೊಂಡು ಊಟ ಮಾಡಿದ್ರೆ ನಮ್ಗಂತೂ ಹೊಟ್ಟೆಗೆ ಹೊತ್ತದು ಊಟ. ಇಲ್ಲಾಂದ್ರೆ ನಮ್ಗಂತೂ ಹಿಡಿಯೋದೇ ಇಲ್ಲ ಬಿಡು. ನೀನು ಎಂತ ಚೇರ್ ಮೇಲೆ ಕುತ್ಕೊಂತಿದ್ರು ಆಗಕ್ಕಿಲ್ಲ. ಆದ್ರೆ ನಮ್ಗಂತೂ ಈ ತರ ನೆಲ್ದ ಕುತ್ಕೊಂಡು ಊಟ ಮಾಡ್ಬೇಕು ಅಂದ್ರೆ ಇರಿಟೇಷನ್ ಆಗ್ತದೆ ನನ್ಗಂತೂ. ಅಪ್ಪಬ್ಬ, ಕಾಲೆಲ್ಲ ಹಂಗೆ ಇಟ್ಕೊಬಿಡ್ತವೆ. ಕುತ್ಕೊಂಡು ನೆಲದಲ್ಲಿ ಕುತ್ಕೊಂಡು ಅದು ಹೆಂಗೆ ಊಟ ಮಾಡ್ತಿರೋ ಏನೋ ನನಗಂತೂ ಗೊತ್ತಿಲ್ಲ. ನನ್ನ ಮಗ ಅಂತೂ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋದು ಭಾಳ ಕಷ್ಟ ಅಂತಾನೇ ಅನ್ನಿಸ್ತದೆ. ಅಬ್ಬಬ್ಬಬ್ಬ, ನನಗಂತೂ ನೆಲದ ಕುತ್ಕೊಳ್ಳೋದು ಊಟ ಮಾಡೋದು ಅದೆಲ್ಲ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನನಗಂತೂ ನಿಜ ಹೇಳ್ತಾ ಇದ್ದೀನಿ ಕೇಳಿ. ಅಪ್ಪ, ಹೀಗೆ ಕುತ್ಕೊಂಡು ನಾನು ಹೆಂಗಪ್ಪ ಊಟ ಮಾಡಲಿ ಅಂತ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ. ಊಟ ಮಾಡ್ಲಾ ಬೇಡವಾ ಎದ್ದೊಳ್ಳ ಅಂತ ಹೇಳಿ. ಬೇಜಾರು ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾ ಇದ್ದೀನಿ. ನನ್ನ ಮಗುಂಗೆ ಕೇಳಿದೆ, ನನಗೂ ನಮ್ಮ ಫ್ಯಾಮಿಲಿಗೂ ಇವ್ರ ಫ್ಯಾಮಿಲಿಗೂ ಸೆಟ್ ಆಗಲ್ಲ ಕಣೋ. ಅಬ್ಬವ, ನಾವು ಆಕಾಶ ಆದರೆ ಅವರು ನೆಲ ಇದ್ದಂಗೆ ನಮಗೂ ಅವ್ರಿಗೂ ಸೆಟ್ ಆಗೋದೇ ಇಲ್ಲ ಅಂತ. ಆದರೆ ಕೇಳಬೇಕಲ್ಲ. ಕೇಳೋದು ಇಲ್ಲ ಮಾಡೋದು ಇಲ್ಲ ಇವ್ರಂತೂ. ಅದಕ್ಕೆ ನಾನು ಕೂತ್ಕೊಂಡು ತಿಂತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಎದ್ದೆ ಹೋಗ್ಬಿಡ್ತಾ ಇದ್ದೆ. ಏನೇ ಹೇಳಿ, ನಮ್ಮ ಲೆವೆಲ್ಗೆ ನೀವು ತೂಗಲ್ಲ, ನಮ್ಮ ಲೆವೆಲ್ಗೆ ನೀವು ಬರೋಕ್ಕಾಗಲ್ಲ. ಅಯ್ಯೋ, ಆ ಥರ ಇಲ್ಲ, ಸುಮ್ಮನೆ ಕೂತ್ಕೊಳ್ಳೆ. ಅಯ್ಯೋ, ನೀವೇನು ಅನ್ಕೋಬೇಡಿ. ಅವಳು ಹಂಗೆ ನೆಲದ ಕೂತ್ಕೊಂಡು ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಆ ಥರ ಮಾತಾಡ್ತಾವಳೆ. ನಮ್ಮೂರಾಗೂ ಅಷ್ಟೇ ಏನಿಯ. ಒಬ್ಳು ಒಂದು 4 ಜನ ಅಜ್ಜರವ್ರೆ, ಅವ್ರಿಗೂ ಅಷ್ಟೇ ಏನಿಯ. ನೆಲ್ದ ಕುತ್ಕೊಂಡು ಉಣ್ಣಕ್ಕೆ ಆಗದೇ ಇಲ್ಲ ಅವ್ರಿಗೂ. ಅಯ್ಯೋ, ನೆಲ್ದ ಕುತ್ಕೊಂಡ್ರೆ ಕೈ ಕಾಲು ನೋವು ಸೊಂಟ ನೋವು ಅಂತ ಹೇಳ್ಬಿಟ್ಟು ಒಂದು ಚೇರು ಒಂದು ಟೇಬಲ್ ಹಾಕಬಿಟ್ಟು ಕುಂತ್ಕೊಂಡು ಅದ್ರ ಮೇಲೆ ನೀಯ ತಿಂತವಿ. ನಮ್ಗಂತೂ ಕೈಲಾಗ್ದಿರೋರಾದ್ರೆ ಹೆಂಗೆ ಕೂತ್ಕೊಂಡು ತಿಂತಾರೆ. ನಮ್ಗೇನು ಕುಂತು ನಿಂತು ಎಲ್ಲ ಅಭ್ಯಾಸ ಆಗೋಗ್ಬಿಟ್ಟೈತೆ. ನಮ್ಮ ಬಾಡಿನೂ ಸಂದಕೈತಲ್ಲ, ಅದಕ್ಕೆ ನಾವು ಕುಂತು ನಿಂತು ಎಲ್ಲ ಮಾಡ್ತೀವಿ. ನಿಮ್ಮ ಥರ ಸೊಂಟ ಗಿಂಟ ಮುರಿದೋದ್ರೆ ನಾವು ಟೇಬಲು ಚೇರು ತಂದುಬಿಟ್ಟು ತಿನ್ಬೇಕು ಏನೋ. ಚೇರು ಟೇಬಲ್ ಮೇಲೆ ತಿನ್ನೋದು ಸ್ಟ್ಯಾಂಡರ್ಡ್. ಅದು ಬಿಟ್ಟು ಇನ್ನೂ ಲೋಕಲ್ ಅಲ್ಲ. ನಮ್ಮ ಕಡೆ ಚೇರು ಟೇಬಲ್ ಮೇಲೆ ತಿನ್ನೋದು ಊರು ಹೋಗ್ದವ್ರೆ ನೀನಿಯ. ನಮ್ಮವರೆಲ್ಲ ತಿನ್ನಕ್ಕಿಲ್ಲ ಬಿಡಿ. ನಾವೆಲ್ಲ ತಟ್ಟೆ ಎತ್ಕೊಂಡು ಊರು ತುಂಬ ಅಡ್ಡಾಡ್ಕೊಂಡು ತಿಂತೀನಿ ತಿಂದಂಗೆ. ಯಪ್ಪ ಕುಂತ್ಕೊಂಡ್ರೆ ಎದ್ದೊಳಕ್ಕೆ ಹಾಕಿಲ್ಲ, ಎದ್ದೊಳಿದ್ರೆ ಕುಂತ್ಕೊಳಕ್ಕೆ ಹಾಕಿಲ್ಲ ಅಲ್ವಾ ಅಂತರಕ್ಕೆ ಸರಿ. ಏನಂತೀಯ ಪದ್ದಿ? ನಮ್ಮ ಕಡೆ ಹಂಗೇನೇನೆ. ಹಳ್ಳಿ ಕಡೆ ನಾವೆಲ್ಲ ನೆಲ್ದಾಗೆ ಕುಂತ್ಕೊಂಡು ಊಟ ಮಾಡೋದಲ್ವ ಬಿಗೆ. ತಿನ್ನಿ ಅಣ್ಣ ಹೆಂಗೈತೆ ಅಂತ ಹೇಳಿ. ಸಾರು ಸಂದಕೈತೆ ತಾನೇ? ಚಪ್ಪುರ್ಸ್ಕೊಂಡು ತಿಂತಾ ಇದ್ದೀನಿ ಕಣಮ್ಮ, ಅಷ್ಟು ಚೆನ್ನಾಗೈತೆ. ನಮ್ಮ ಮನೆಗೆ ಹೇಳುದಲ್ಲ, ನಮ್ಮ ಮನೆಗೆಲ್ಲನೂ ಅಷ್ಟೊಂದು ಜನ ಎಲ್ಲ ಕರೆಸಿ ಭಟ್ರನ್ನ ಕರೆಸಿ ಅಡುಗೆ ಮಾಡಿದ್ರು ಹಳ್ಳಿನಾಗೆ ನೀವು ಮಾಡ್ತಿರಲ್ಲ ರುಚಿ, ಅಂಥ ರುಚಿ ಅಂತೂ ಬರೋದೇ ಇಲ್ಲ. ಇನ್ಮೇಲೆ ಯಾವಾಗ ನಿಮ್ಮ ಊರಿಗೆ ಬಂದರೆ ನಿಮ್ಮ ಮನೆಗೆ ಮಾತ್ರ ಮಟನ್ ಊಟ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. ಹೊಟ್ಟೆ ತುಂಬ ತಿಂದು ಹೇಳೋದು ಹೋಗೋದು ನಾವಂದ್ರೂ. ಬರೋಕ್ಕಿಂತ ಮುಂಚೆ ಫೋನ್ ಮಾಡ್ತೀವಿ, ಬಂದಿದ್ದ ತಕ್ಷಣ ತಿಂದುಬಿಡ್ಬೇಕು ನಮ್ಗಂತೂ. ಇನ್ಮೇಲೆ ನಾವು ಬರೋ ಟೈಮಾಗಂತೂ ನಿಜವಾಗೂ ನೀವು ಮಾಡ್ಬೇಕು ಕಣಮ್ಮ. ಅದಕ್ಕೇನಂತ ಬಿಗ್ರೆ, ನೀವು ತಿನ್ನಿ. ನೀವು ಬರೋಕ್ಕಿಂತ ಮುಂಚೆ ಫೋನ್ ಹಾಕಿ, 1 ಗಂಟೆ ಮುಂಚೆ ಫೋನ್ ಹಾಕಿ ಸಾಕು. ವಾಯ್, ನಿಮ್ಗೆ ಹೆಂಗ್ ಬೇಕು ರುಚಿಯಾಗಿ ಮಾಡ್ಬಿಡ್ತೀನಿ. ಅಯ್ಯಪ್ಪ, ಒಂಥರ ಖಾರ ಜಾಸ್ತಿ. ನನಗಂತೂ ತಿನ್ನಕ್ಕೆ ಆಗ್ತಾ ಇಲ್ಲ. ಖಾರ ಅಂದ್ರೆ ಖಾರ ನಾಲ್ಗಿಗೆಲ್ಲ ಉಣ್ಣಾಗಿರ್ಬೇಕು ಅಂತ ಅನ್ನಿಸ್ತದೆ ನಿಮ್ಗೆ. ಹೋಗ್ಬಿಟ್ಟು ಆಸ್ಪತ್ರೆನಾಗ ತೋರಿಸ್ಕೊಳ್ಳಿ. ಇಲ್ಲ ಅಂದ್ರೆ ಶಾನೆ ಆಯ್ತದೆ, ಬರೀ ಮೊಸರನ್ನ ತಿನ್ಬೇಕಾಯ್ತದೆ. ನಾನು ಇಷ್ಟೊಂದು ಖಾರ ತಿನ್ನಲ್ಲ, ಕಮ್ಮಿ ಖಾರ ಅಲ್ವಾ ತಿನ್ನೋದು, ಅದಕ್ಕೇನೆ. ಜಯಮ್ಮ ಸುಮ್ಕಿರೆ. ಜಮ, ನೀನು ಹೋಗಿ ತಟ್ಟೆಗೆ ಹಾಕೊಂಡು ತಿನ್ಕ ಹೋಗು. ಇಲ್ಲ ಸಾರ್ಗಿರ ಹಾಕೊಂಡು ಹೋಗ್ತೀನ, ಸಾರ್ಗಿರ ಹಾಕ ಹೋಗು. ನಾನು ಬೀಗ್ರು ಇಕ್ಬಿಟ್ಟು ಆಮೇಲೆ ನಿಧಾನಕ್ಕೆ ತಿಂತೀನಿ. ಅಯ್ಯೋ, ಜೊತೆಗೆ ಕುಂತ್ಕೊಂಡು ತಿನ್ನ ಹೇಳಬಿ, ಅದ್ರಾಗ ಇನ್ನೇನೈತೆ. ನಿಧಾನ ಪದನ ಎಲ್ಲ ಯಾಕೆ, ಆರಾಮಾಗಿ ಕುಂತ್ಕೊಂಡು ನಿಧಾನಕ್ಕೆ ನೀನು ತಿನ್ಬೇಕಾದ್ರೆ ನಾನು ತಿಂತೀನಿ. ಏನೇ ಹೇಳಿ ಆಂಟಿ, ಸಖತ್ತಾಗಿ ಮಾಡಿದ್ದೀರಾ. ಅಡುಗೆ ಮಾತ್ರ ಮಸ್ತು. ಇಂಥ ಹಳ್ಳಿ ಕೈ ರುಚಿ ತಿನ್ನಬೇಕು ಅಂದ್ರೆ ಎಷ್ಟೋ ಪುಣ್ಯ ಮಾಡಿರಬೇಕು. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇದೇ ಥರನೇ ನಿಧಿಗೂ ಕಲಿಸ್ಕೊಟ್ಬಿಡಿ. ನಿಧಿನೂ ಇದೇ ಥರ ರುಚಿಯಾಗಿ ಮಾಡಿಬಿಟ್ರೆ ನಾನಂತೂ ಒಂದು 10 kg ದಪ್ಪನೇ ಆಗೋಗ್ಬಿಡ್ತೀನಿ ಅಂತ ಅನ್ನಿಸ್ತದೆ. ನನಗಂತೂ ಈ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಹೇಳಿದ್ರು, ನಿಮ್ಮ ಕೈ ರುಚಿ ಎಲ್ಲ ನಿಧಿ ಕಲಿಸ್ಕೊಟ್ಬಿಟ್ರೆ ಹಬ್ಬಬ್ಬ ಅವಳು ಮಾಡಾಕ್ತಾಳೆ. ನಾನು ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇದ್ಬಿಡ್ತೀನಿ ನಾನಂತೂ. ಅಯ್ಯೋ, ನನ್ನ ಮಗಳಿಗೂ ಕಲ್ತಿದ್ದೀನಿ ಕಣಪ್ಪ, ಅವಳಿಗೂ ಬರ್ತದೆ. ಏನ್ ತೊಂದರೆ ಆಗಂತದ್ದು ಏನಿಲ್ಲ. ಅವಳು ಮಾಡ್ತಾಳೆ, ನಾನು ಮಾಡ್ತೀನಿ, ಇಬ್ರು ಮಾಡ್ತೀವಿ. ಅದ್ರಾಗ ಏನಿಲ್ಲ ತೊಂದರೆ. ಸಂದಕೇನಿಯ ಮಾಡ್ತೀವಿ ನಾವುನುವೆ. ನಾಂದ್ರೆ ಹಳ್ಳಿ ಇದ್ರ ತರ ಅಲ್ವಾ, ಕಾರಣೆಲ್ಲ ಒಳಕಲ್ಲ ರುಬ್ಬಿ ಮಾಡ್ತೀವಲ್ಲ, ಅದಕ್ಕೋಸಿ ರುಚಿ. ನೀವೇನು ಯೋಚನೆ ಮಾಡಬೇಡಿ, ನಾನು ಮಾಡಿ ನಾನೇ ಬಡಿಸ್ತೀನಿ. ಅಮ್ಮ ನನಗೆ ಎಲ್ಲ ಥರನೂ ಕಲಿಸ್ಕೊಟ್ಟವ್ರೆ. ಇಂಥ ಕೆಲಸ ಬರಲ್ಲ ಅನ್ನಂಗಿಲ್ಲ. ನಮ್ಮ ಮನೆಗೆ ಬಂದ್ಮೇಲೆ ಮತ್ತೆ ನಾವಂತೂ ಕೆಲಸದಾಗಿರೋರ್ನೆಲ್ಲ ತೆಗೆದಾಕ್ಬಿಡ್ತೀವಿ. ಇನ್ನೇನಕ್ಕೆ, ನಿಮ್ಮ ಮಗಳೇ ನಿನಗೆ ಎಲ್ಲ ಕೆಲಸನೂ ಮಾಡ್ಬೇಕಾದ್ರೆ ಇನ್ನು ಮನೆ ಕೆಲಸದವ್ರಿಗೆಲ್ಲ ಸಂಬಳ ಕೊಟ್ಟು, ಹುಡುಗಿಯರಿಗೆಲ್ಲ ಸಂಬಳ ಕೊಟ್ಟು ಯಾಕೆ ಇರಿಸ್ಕೋಬೇಕು ಸುಮ್ಮನೆ. ನಿಮ್ಮ ಮಗಳೇ ಎಲ್ಲ ಕೆಲಸನೂ ಮಾಡ್ತಾಳೆ ಅಲ್ವಾ, ಅದಕ್ಕೆ ಮನೆಗಿರೋ ಕೆಲಸದವ್ರನ್ನೆಲ್ಲನೂ ತೆಗೆದಾಕ್ಬಿಡ್ತೀನಿ. ಅದೇ ಮತ್ತೆ ಬೆಳಗಿನ ಸಂಜೆ ಗಂಟ ಅತ್ತೆ ಸೊಸೆಗೆ ಇನ್ನೇ ನಮಗೆ ಕೆಲಸ. ನಿಮ್ಮಿಬ್ರಿಗೂ ನಿಮ್ಮ ಅತ್ತೆ ಮ್ಯಾಲಿನ ಕೆಳಕನ ಕಸ ಗುಡಿಸ್ಕೊಬಿಟ್ಟು ಮುಸ್ರೆ ತಿಕ್ಕೊಡ್ತಾಳೆ ಬೆಳಗ್ಗೆಯಿಂದ ಸಂಜೆ ಗಂಟ. ನೀನೇನ್ ಮಾಡ್ತೀಯಾ? ರುಚಿಯಾಗಿ ಅಡುಗೆ ಮಾಡಿ ಆಗ್ತಾ ಇರು. ಕೆಲಸದಲ್ಲ ಏನು ಸುಮ್ಕೆನೆ ವ್ಯೋಷ್ಟು. ಇವಳು ಇವಳು ಜಯಮ್ಮ ಪಂಚಿಂಗ್ ಮೇಲೆ ಪಂಚಿಂಗ್ ಡೈಲಾಗ್ ಹೊಡೆದು ನನ್ನ ಮರ್ಯಾದೆ ಕಳಿತಾಳೆ. ಹಾ
ನಮ್ ಜಯಮ್ಮ ಹೇಳ್ದಂಗೆ ಮಾಡ್ರಿ. ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಆರಾಮಾಗಿ ಮನೆ ಕೆಲಸ ಆರಾಮಾಗಿ ಮಾಡ್ಬೋದು. ಜೊತೆಗೆ ದುಡ್ಡು ಮಿಗುತ್ತಲ್ವಾ. ಇನ್ನು ನನ್ನ ಮಗಳೇನು ಎಲ್ಲ ಕೆಲಸನೂ ಮಾಡ್ತಾಳೆ, A to Z ಎಲ್ಲನೂ. ನೀವು ಜೊತೆ ಕೈ ಜೋಡಿಸಿದ್ರೆ ಅರ್ಧ ಕೆಲಸ ಮಾಡ್ಕೊಂಡು ಹೋಗ್ರಿ. ಬೇಡ ಅಂದರೆ ಯಾರು? ಅಣ್ಣ ಅನ್ನ ತರಲ ಒಂಚೂರು. ಓ ಬೇಡ ಕಣಮ್ಮ, ಮುದ್ದೆನೇ ಹೊಟ್ಟೆ ತುಂಬ ಹೋಗ್ತೈತೆ ನನಗಂತೂ. ನಾವು ಇಷ್ಟಿಷ್ಟೊಂದು ತಿನ್ನೋದೇ ಇಲ್ಲ, ಮುದ್ದೆ ಎಲ್ಲ ತಿನ್ನಲ್ವಲ್ಲ. ಮುದ್ದೆ ತಿಂದ್ಬಿಟ್ರೆ ನನಗಂತೂ ಫುಲ್ಲು ಹೊಟ್ಟೆ ತುಂಬ ಹೋಗ್ಬಿಡ್ತೈತೆ ನನಗಂತೂ. ಓ ನಮಸ್ಕಾರ ಬಿಗ್ರೆ. ನನ್ನ ಹೆಂಡ್ರು ಫೋನ್ ಹಾಕಿದ್ರು, ನೀವು ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ನಾನು ಪ್ಯಾಟ್ಗೆ ಹೋಗಿದ್ದೆ ಹೊಸಿ ಗೊಬ್ಬರ ತಗೊಬಿಟ್ಟು ಬರ್ಬೇಕಿತ್ತು. ಗೊಬ್ಬರ ಇರಲಿಲ್ಲ, ಮುಗ್ದೋಗಿತ್ತಾ. ಈಗ ನೋಡಿ ಹಾಕೊಂಡು ಇವಾಗ ಬಂದೆ. ಓ ಸಂತಕಿದ್ದೀರಾ? ಹ್ಞೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಹ್ಞೂ ನಾವು ಚೆನ್ನಾಗಿದ್ದೀವಿ. ಇದು ಬಿಟ್ಟು ಹೋಗಿ ನಾಳೆಗೆ ಏನು ಇವತ್ತೇ ಹೋಯ್ತೀನಿ ಅಂತ ಕೂತಿದ್ದೀರಂತೆ? ಇಲ್ಲ ಇಲ್ಲ ಇಲ್ಲ, ಅರ್ಜೆಂಟ್ ಕೆಲಸ ಐತೆ. ತುಂಬ ದಿನ ಆಯ್ತಲ್ವಾ ಬಂದು, ಒಂದು ವೀಕ್ ಮೇಲಾಯಿತು. ಅದೇ ಮದುವೆದೆಲ್ಲ ಮಾತಾಡೋಣ ಅಂತಲೇ ಬಂದಿದ್ದು. ಅದೇ ಸ್ವಲ್ಪ ಲೇಟ್ ಆಗೋಯ್ತು. ಈಗೆಲ್ಲ ಮತ್ತೆ ಹೋಗಿ ಎಲ್ಲ ಮತ್ತೆ ನನ್ನ ಆಫೀಸ್ದೆಲ್ಲ ನೋಡ್ಕೋಬೇಕು. ಇವ್ರು ನೋಡ್ರೆ ಸಿಂಪಲ್ ಆಗಿ ನಾನು ಮದುವೆ ಮಾಡ್ಕೋತೀನಿ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ, ಅದು ಇದು ಅಂತ ಹೇಳ್ತಾವ್ರೆ. ಮತ್ತೆ ನನಗೇನೇನು ರೆಡಿ ಮಾಡೋ ಕೆಲಸ ಎಲ್ಲ ಏನೂ ಇರಲ್ಲ ಅಲ್ವಾ. ಎಲ್ಲ ನಿಮ್ಮ ಇಷ್ಟ. ಅದಕ್ಕೆ ನಾನು ಆಫೀಸ್ ಹತ್ರನಾದ್ರೂ ಹೋಗಿ ಸ್ವಲ್ಪ ಕೆಲಸ ನೋಡೋಣ. ಎಲ್ಲ ಕೆಲಸದವ್ರಿಗೆ ಬಿಟ್ಬಿಟ್ಟು ಬಂದ್ಬಿಟ್ರೆ ನಿಮಗೂ ಗೊತ್ತಲ್ಲ ತುಂಬ ಕಷ್ಟ. ಅಲ್ಲ ಇದ್ದೋಗಿದ್ದಿದ್ರೆ ಸೊರೋಗೋದು, ನೀವು ಆರಾಮಾಗಿ ಇದ್ಬಿಟ್ಟು ಹೊಲ್ತಾಗಿಲ್ತಕ್ಕೆ ಹೋಗಿ ಎಳ್ನೀರು ಕುಡಿಕೊಂಡು ಓಡಾಡ್ಕೊಂಡು ನಿಮ್ದಿಯಾಗಿ ಹೋಗ್ಬೋದಿತ್ತು. ಇಲ್ಲಾಂದ್ರೆ ನಾನೇ ಎಳ್ನೀರೇ ಎತ್ಕೊಂಬಿಟ್ಟು ಬರ್ತೀನಿ ರೀ. ಇಳಿಸ್ಕೊಂಬಿಟ್ಟು ಬರ್ತೀನಿ, ಇಲ್ಲೇ ಕುಡಿಯೋರಂತೆ. ನಮ್ಮ ಮನೆಗಂತೂ ಎಳ್ನೀರಂತೂ ನಮ್ಮ ಹೊಲ್ದವು ಎಷ್ಟು ರುಚಿಯಾಗಿರ್ತವೆ ಅಂದರೆ ಹೇಳ್ಬೋದು. ಕುಡಿದ್ರೆ ಬಂದೇ ಎತ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ನಿಮ್ಗೆ ಯಾಕೆ ಸುಮ್ಮನೆ ಶ್ರಮ? ಏನು ಬೇಡ, ಸುಮ್ಮನೆ ಇರಿ ನೀವು. ನನಗೆ ಊಟ ಮಾಡ್ಬಿಟ್ಟು ನಾವು ಹೊರಡೋದೇನೇ ಕೆಲಸ. ಸುಮ್ಮನೆ ನೀವು ಜಾಸ್ತಿ ರಿಸ್ಕೆಲ್ಲ ತಗೊಳಕ್ಕೆ ಹೋಗ್ಬೇಡಿ ನೀವು. ನನಗೂ ಅರ್ಜೆಂಟಾಗಿ ಹೋಗ್ಬಿಡ್ಬೇಕು, ಸರಿನಾ? ನೀವು ಆರಾಮಾಗಿರಿ, ಪರವಾಗಿಲ್ಲ. ಇದೇನು ಇವತ್ತೇ ಕೊನೆ ಅಲ್ಲಲ್ವಾ, ಮತ್ತೆ ಬರ್ತಾನೆ ಇರ್ತೀವಿ. ಇನ್ನೇನು ಕೊಟ್ಟು ತಗೊಂಡಿದ್ದೀವಿ ಅಂತ ಅಂದಮೇಲೆ ಬರ್ದಿದ್ದಂಗೆ ಇರೋಕ್ಕಾಗುತ್ತಾ? ನನಗಂತೂ ಹಳ್ಳಿ ಅಂದರೆ ತುಂಬ ಇಷ್ಟ, ನನ್ನ ಮಗಂಗೂ ಅಷ್ಟೇನೆ. ಹಳ್ಳಿಗಂತೂ ಬಂದೇ ಬರ್ತೀವಿ. ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ. ಅಯ್ಯೋ ಅದಕ್ಕೇನಂತೆ, ಬನ್ನಿ, ನೀವು ಬರಬೇಕು ತಾನೇ ನೀವೂನು. ಅಲ್ಲ ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗ್ಬಿಟ್ರೆ ಹೆಂಗೆ? 2-3 ದಿನ ಇದ್ದು ಹೋಗ್ಬೇಕು. ನಾನು ನನ್ನ ಹೆಂಡ್ತಿಗೆ ಅದೇ ಹೇಳ್ತಾ ಇದ್ದೆ, ಮುಂಚೆನೇ ಬರಬೇಕಿತ್ತು ಅವರು, ಲೇಟಾಗಿ ಬಂದ್ಬಿಟ್ಟವ್ರೆ ಅಂತ ಹೇಳಿ. ಹೆಂಗೋ ಇವಾಗಾದ್ರೂ ಬಂದಿದ್ದೀರಲ್ಲ, ಅದೇನೇ ಖುಷಿ. ಇಲ್ಲ ಬರಬೇಕಿತ್ತು, ಆದರೆ ಸ್ವಲ್ಪ ಕೆಲಸ ಕಾರ್ಯಗಳಿದ್ವಲ್ಲ, ಅದಕ್ಕೆ ಬರೋಕ್ಕಾಗಲಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡಿ ಬಿಗ್ರೆ, ಬಂದಿಲ್ಲ ಅಂತ. ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ಮನೆಗೆ ಫಸ್ಟ್ ಬಂದು ಇಲ್ಲೇ ಒಂದು ವಾರ ಇದ್ಬಿಟ್ಟು ಹೋಗ್ತೀವಿ, ಸರಿನಾ? ಇಂಥ ಒಳ್ಳೆ ಮನಸ್ಸಿರೋ ಬೀಗರು ಸಿಕ್ಕಿರ್ಬೇಕಾದ್ರೆ ಯಾಕೆ ಯೋಚನೆ ಮಾಡಬೇಕು ಹೇಳಿ? ಸರಿ ಸರಿ, ಊಟ ಮಾಡಿ. ನಾಚ್ಕೋಬೇಡಿ, ಹೊಟ್ಟೆ ತುಂಬ ಊಟ ಮಾಡಿ. ನನ್ನ ಹೆಂಡತಿ ಕೈ ರುಚಿ ನೀವು ನೋಡಬೇಕು, ತುಂಬ ಚೆನ್ನಾಗಿ ಮಾಡ್ತಾಳೆ. ಹೊಟ್ಟೆ ತುಂಬ ತಿನ್ಕೊಂಡು ನಿಧಾನಕ್ಕೆ ಆರಾಮಾಗೇನೆ ಹೋಗಿ. ಏನವ ಈಗ ದಾರಿ ಸಿಗ್ತಾ ಮನೆಗೆ ನೀನು? ನಿಮ್ಮ ಅಮ್ಮಂತೂ ಕೊರಗಳು, ಅಯ್ಯೋ ಬರಲಿಲ್ಲ ನನ್ನ ಮಗಳು ಬರಲಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗತ್ತಾಗ ಬಂದ್ಬಿಟ್ಟೆಲ್ಲ ಕರ್ಕೊಂಡು. ನಿಮ್ಮ ಅಮ್ಮಂಗೂ ಹೆಂಗೋ ಓಸಿ ಸಮಾಧಾನ ಆಯಿತು. ಇಲ್ಲ ಅಪ್ಪ, ಬರೋಣ ಅಂತ ನೆನ್ಕೊಂಡಿದ್ದೆ. ಸ್ವಲ್ಪ ಸಮಸ್ಯೆ ಆಯ್ತಲ್ವಾ, ಅದಕ್ಕೇನೆ ಬರೋಕ್ಕಾಗಲಿಲ್ಲ ಅಷ್ಟೇನೆ ಅಪ್ಪ. ಅದಕ್ಕೆ ಬಿಟ್ಟಿನ ಬೇರೆ ಏನೂ ಇಲ್ಲ. ಮೊನ್ನೆನೇ ಗೊತ್ತಾಯಿದ್ದೆ, ಸ್ವಲ್ಪ ಅದು ಇದು ಸಮಸ್ಯೆಗಳು ಮನೆಗೆ ಜಾಸ್ತಿ ಆದವು, ಅದಕ್ಕೆ ಬರಲಿಲ್ಲಪ್ಪ. ನೀವೇನು ಬೇಜಾರು ಮಾಡ್ಕೋಬೇಡಿ. ಸರಿ ಮಗಳೇ, ಇರು ಹೋಗ್ಬಿಟ್ಟು ಎಳ್ನೀರು ಇಳಿಸ್ಕೊಬಿಟ್ಟು ಬರ್ತೀನಿ. ತಿನ್ನಿ ಹೊಟ್ಟೆ ತುಂಬ ತಿನ್ನಿ. ಮೀನು ಗೀನು ಎಲ್ಲ ಮಾಡ್ಬಿಟ್ಟಿದ್ದೀವಿ. ಪತಿ, ನಾನು ನಿಮ್ಮ ಮನೆದೇ ಬಾಟ್ಲಿಗೆ ಸಾರು ಹಾಕೊಂಡು ಹೋಗ್ತೀನಿ. ನನ್ನ ಗಂಡನೂ ಕಾಯ್ತಿರ್ತಾನೆ ಅಲ್ಲೇ. ನಿನಗೆ ಅವನು ತಿನ್ಬೇಕಂತೆ, ಹೆಂಗೋ ಫೋನ್ ಹಾಕಿದ್ದ, ಹೋಗ್ಬಿಟ್ಟು ಬರ್ತೀನಿ. ತಗೊಂಡು ಹೋಗಿ ಜಯಮ್ಮ, ಆಗಲೇ ಹೇಳಿದ್ನಲ್ಲ ತಗೊಂಡು ಹೋಗಿ ಅಂತ ಹೇಳಿದ್ರೆ ನೀನು ಇಲ್ಲೇ ನಿಂತ್ಕೊಬಿಟ್ಟಿದ್ದೀಗಲ್ಲ. ಹೋಗಿ ತಗೊಂಡು ಆ ಬಾಟ್ಲು ಐತಲ್ಲ, ಬಾಟ್ಲಿಗೆ ಹಾಕೊಂಡು ಏನೇನು ಬೇಕೋ ಮುದ್ದೆ ಅನ್ನೋದೇ ಹಾಕೊಂಡು ಹೋಗು. ಶಾನೆ ನೀನು ಮಾಡಿದ್ದೀನಿ. ನನಗೆ ಗೊತ್ತಿಲ್ವಾ ನಮ್ಮ ಪದ್ದು ಹೆಂಗೆ ಅಂತ. ಇರು ಹುಡುಗಿ ನಿಮ್ಮ ಬಾಟ್ಲಿಗೆ ಎತ್ಕೊಂಡು ಹೋಗಿದ್ದೀನಿ. ಆಮೇಕಿಂತ ತೊಳೆದ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ಚೇಚಿಸಿತೆ ಎಮ್ಮು ನೋಡಿದ್ರೆ ನಮ್ಗೆ ಆಗಲ್ಲ. ಇಂಥವ್ರೆಲ್ಲ ಏನಕ್ಕೆ ಮನೆಗೆ ಬಿಟ್ಕೋತೀರಾ? ಒಳ್ಳೆ ಮನ್ಸಿರೋರು ಯಾವಾಗೂ ನಮ್ಗೆ ಹತ್ರವಾಗೇ ಇರ್ತಾರೆ. ಅದಕ್ಕೆ ಹತ್ರವಾಗೇ ಇಟ್ಕೊಂಡಿದ್ದೀನಿ.